ತಾಲೂಕಿನ ಸೂಳೆಬಾವಿ ಗ್ರಾಮದ ಬಿಜೆಪಿ ಯುವ ಮುಖಂಡರಾದ ಶಿವಪ್ರಸಾದ್ ಭದ್ರನ್ನವರ್, ಬಸವರಾಜ್ ಬೆಲ್ಲರ್, ಸಂಗಮೇಶ್ ಭದ್ರನ್ನವರ್, ಮಂಜುನಾಥ್ ಭಜಂತ್ರಿ, ಬಸವರಾಜ್ ಗಡೆ, ಪ್ರಶಾಂತ್ ಗಾಡಿ, ಮುತ್ತಣ್ಣ ಹಡಪದ್, ಕಿರಣ್ ಗಾಡಿ, ಶ್ರೀಧರ ಉಡ್ಡೊಡಗಿ, ಸುನೀಲ್ ಭೂಪತ್, ಕಿರಣ ಹಿರೇಮಠ್, ತಿಪ್ಪಣ ರಗಟಿ, ಹನುಮಂತಗೌಡ ಪಾಟೀಲ್ ಸೇರಿದಂತೆ ಅನೇಕ ಯುವಕರು ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ವಿಜಯಾನಂದೇಸ್ ಕಾಶಪ್ಪನವರ್ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಹಾಂತಪ್ಪ ಭದ್ರನ್ನವರ್, ವಕೀಲರಾದ ಎನ್.ವಿ. ಭದ್ರನ್ನವರ್, ಮಹಾಂತೇಶ್ ನರಗುಂದ, ಮಹಾಂತಗೌಡ ಪಾಟೀಲ್, ದೇವರಾಜ್ ಕಮತಗಿ, ಈರಣ್ಣ ಪರಳಸ್, ಸಂಗಮೇಶ್ ಭದ್ರಶೆಟ್ಟಿ, ಮುತ್ತು ಲೋಕಾಪುರ್ ಉಪಸ್ಥಿತರಿದ್ದರು. ವರದಿಗಾರರು ನಬಿ ಹುಣಚವಿ, ಜನಧ್ವನಿ ನ್ಯೂಸ್ ಇಳಕಲ್. I want you to hear words, you can say them back. I want you to feel free from the chains that last, and to believe in what you got, it was built to last, yeah. Now that I've been put through hell, I've never got anyone's help, I had to do it all myself. I don't ever slow up, no I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take ಸಂಘಪರಿವಾರನ ಬಿಜೆಪಿನ ಸಂಘಪರಿವಾರ ಅಂತ ಜೀವನ ಮಾಡ್ಕೊಂಡು ನಾವು ಬಿಜೆಪಿ ಒಳಗೆ ಎಂಟ್ರಿ ಕೊಡ್ತೀವಿ. ನಮಗೆ 18 ವರ್ಷ ತುಂಬಕ್ಕಿಂತ ಮೊದಲು ನಾವು ಸಂಘಪರಿವಾರ, ಬಿಜೆಪಿಯವರು ನಮ್ಮನ್ನ ಸಂಘಪರಿವಾರಲ್ಲ ಬಿಜೆಪಿಯವ್ರಲ್ಲ ಅಂತ ನಮ್ಮನ್ನೆಲ್ಲ ಬಲಿ ಕೊಡ್ತೀವಿ. ಎಲ್ಲ ಯೂಸ್ ತೊಗೊಂಡು ಇಲೆಕ್ಷನ್ ಟೈಮ್ಗೆಲ್ಲ ಕರೆದು ಸಭೆ ಮಾಡೋದೇನು ಎಲ್ಲ ಥರ ಯೂಸ್ ತೊಗೊಂಡು ಇವತ್ತು ಮಟ್ಟಿಗೆ ನಮ್ಮ ದೊಡ್ಡಮೂರು ಪಾಟೀಲ್ ಹೆಂಗದ್ರ ಅಂದ್ರೆ ಮನೆ ಮಠ ಅವರು ಸರಿಯಾಗಿ ನಮ್ಗೆ ಸ್ಪಂದನೆ ಮಾಡೋದು. ನಮ್ಮೂರ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಹೆಂಗದ್ರ ಅಂದ್ರೆ ಇಲೆಕ್ಷನ್ ಇದ್ದಾಗೆಲ್ಲ ನಮ್ಮ ಮೀಟಿಂಗಿಗೆ ಮನೆ ಮಠ ಬಂದು ಕರ್ಕೊಂಡು ಹೋಗಿ ಎಲ್ಲ ಥರ ಯೂಸ್ ತೊಗೊಂಡ್ರು. ನಮ್ಮ ಇವತ್ತಿನ ಮಟ್ಟಿಗೆ ನಮ್ಮನ್ನೆಲ್ಲ ಕೈಬಿಟ್ಟು ನಮ್ಮನ್ನೆಲ್ಲ ಸರ್ವನಾಶ ಮಾಡ್ರೆ. ಅದಕ್ಕೆ ಒಂದು ಕಾರಣಕ್ಕೆ ನಾವೆಲ್ಲ ಬಿಜೆಪಿ ತೋರ್ದು ಇಷ್ಟು ಜನರ ಸಮ್ಮುಖದಾಗ ವಿಜಯಾನಂದ ಸಾಹೇಬ್ರಿಗೆ ಇದು ಮಾಡ್ಬೇಕಂದು ನಾವು ಇಲ್ಲಿ ಬಂದೀವಿ. ಇವತ್ತು ಅನಾನುಕೂಲತೆಯಿಂದ ಇನ್ನೂ 50 ಜನ ಹುಡುಗರು ಬಂದಿಲ್ಲ. ಇದು ನಮ್ಮೂರಾಗ ಒಂದು ದೊಡ್ಡ ಫಂಕ್ಷನ್ ಮಾಡಿ 250 ಜನ ಕೂಡಿಸಿ ನಮ್ಮ ಎಲ್ಲ ಸಂಘದ ಕಾರ್ಯಕರ್ತರು ನಮ್ಮ ಬಿಜೆಪಿ ಬರೋದ್ರ ಏನು ಬೇಡ ಅದು ಹೇಳ್ತು ಮುಂದೆ ಟೈಮ್ ಬರಲಿ ಅದು ಮಾಡಿ ತೋರಿಸಿ. ಅವ್ರೇನು ನಮ್ಗೆ ಅನ್ಯಾಯ ಮಾಡಿರಲ್ಲ, ಅವರಿಗೆಲ್ಲ ಮಾಡಿ ತೋರಿಸಿ. ನಮ್ಮ ಸಾಹೇಬ್ರು ನಮ್ಗೆ ಕೈ ಹಿಡಿದು ನೋಡಿದ್ರೆ ನಾವು ಜೀವ ಕೊಡೋಕ್ಕೂ ಸಿದ್ಧತೆ ಅವ್ರ ಸಂಬಂಧ.